ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆ ಇನ್ನು ಮುಂದೆ ಹೊಸ ರೂಲ್ಸ್. ಏನಿದು ಹೊಸ ರೂಲ್ಸ್ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ರಾಜ್ಯ ಸರ್ಕಾರದಿಂದ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅಧಿಕಾರಕ್ಕೆ ಬಂದ ಕೂಡಲೇ ತಾವು ವಾಗ್ದಾನ ಮಾಡಿದ ಪ್ರತಿಯೊಂದು ಯೋಜನೆಗಳನ್ನು ಜಾರಿಗೆ ತರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನು ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದ ಮಹಿಳೆಯರು ನಿಮಗೆಲ್ಲರಿಗೂ ತಿಳಿದಿರಬಹುದು, ಉಚಿತ ಬಸ್ ಯೋಜನೆಯನ್ನು KSRTC ಬಸ್ಸುಗಳಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಈಗ ಹೊಸ ಅಪ್ಡೇಟ್ಗಳು ಈ ವಿಚಾರದ ಬಗ್ಗೆ ಬಂದಿದ್ದು, ಇದನ್ನು ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ KSRTC ಬಸ್ಸಿನಲ್ಲಿ ಉಚಿತ ಪ್ರಯಾಣ ಮಾಡುವಂಥ ಮಹಿಳೆಯರು ಮೊದಲೆಲ್ಲ ಕೇವಲ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಕಂಡಕ್ಟರ್ ಬಳಿ ತೋರಿಸಿದರೆ ಸಾಕಿತ್ತು, ಉಚಿತ ಬಸ್ ಪ್ರಯಾಣವನ್ನು ಪಡೆದುಕೊಳ್ಳಬಹುದಾಗಿತ್ತು. ಹಾಗೂ ಅದಕ್ಕೆ ಟಿಕೆಟನ್ನು ಕೂಡ ಕಂಡಕ್ಟರ್ ನೀಡ್ತಾ ಇದ್ದರು. ಆದರೆ ಈಗ ಇದಕ್ಕೆ ಸ್ಮಾರ್ಟ್ ಕಾರ್ಡ್ ಮಾಡಿಸಿಕೊಳ್ಳಬೇಕು ಎನ್ನುವಂಥ ಆದೇಶವನ್ನು ಸರ್ಕಾರ ಹಾಗೂ ಸಾರಿಗೆ ಇಲಾಖೆಯಿಂದ ಅಧಿಕೃತವಾಗಿ ಜಾರಿಗೆ ತರಲಾಗಿದೆ. ಇನ್ನು ಮೊದಲೆಲ್ಲ ನೀವು ನೋಡಿರಬಹುದು, ಬಿಳಿ ಟಿಕೆಟ್ನಲ್ಲಿ ಕಂಡಕ್ಟರ್ಗಳು ತಮ್ಮ ಯಂತ್ರದ ಮೂಲಕ 0 ರೂಪಾಯಿಗಳ ಉಚಿತ ಬಸ್ ಪ್ರಯಾಣದ ಟಿಕೆಟನ್ನು ಮಹಿಳೆಯರಿಗೆ ನೀಡ್ತಾ ಇದ್ದರು. ಆದರೆ ಈಗ ಒಂದು ವೇಳೆ ಮಿಷನ್ಗಳು ಹಾಳಾದರೆ ಮಹಿಳೆಯರಿಗೆ ಎಲ್ಲಿಂದ ಯಾವ ಸ್ಥಳಕ್ಕೆ ತಲುಪಬೇಕು ಎನ್ನುವುದನ್ನು ಪಿಂಕ್ ಟಿಕೆಟ್ನಲ್ಲಿ ಬರೆದು ಮಹಿಳೆಯರಿಗೆ ನೀಡಲಾಗುತ್ತದೆ. ಇದರಿಂದಾಗಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ ಎನ್ನುವುದು ಇಲಾಖೆಯ ವರದಿಯಾಗಿದೆ. ಇನ್ನು ನೀವು KSRTC ಬಸ್ಸುಗಳಲ್ಲಿ ಉಚಿತ ಬಸ್ ಪ್ರಯಾಣವನ್ನು ಪಡೆದುಕೊಂಡು ಹೋಗ್ತಾ ಇದ್ದರೆ ಈ ಸಂದರ್ಭದಲ್ಲಿ ಮಹಿಳೆಯರು 30 kgಗಿಂತಲೂ ಮೀರದಂತೆ ಲಗೇಜನ್ನು ತೆಗೆದುಕೊಂಡು ಬರಬೇಕು. 30 kg ಮೀರಿದರೆ ಅದಕ್ಕೆ ಹೆಚ್ಚುವರಿಯಾಗಿ ಮಹಿಳೆಯರು ಹಣವನ್ನು ಕೊಟ್ಟಬೇಕಾಗಿರುತ್ತದೆ. ಸಾರಿಗೆ ಇಲಾಖೆಯು ಅಧಿಕೃತವಾಗಿ ಈ ಆದೇಶವನ್ನು ಜಾರಿಗೆ ತಂದಿದೆ. ಇದರ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಇನ್ನು ಮುಂದೆ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣವನ್ನು ಪಡೆದುಕೊಳ್ಳುವಂಥ ಮಹಿಳೆಯರು ಪ್ರತಿಯೊಬ್ಬರೂ ಕೂಡ ಈ ಅಪ್ಡೇಟನ್ನು ತಿಳಿದು ಇದರಲ್ಲಿ ಉಲ್ಲೇಖಿಸಿರುವಂಥ ವಿಚಾರಗಳ ರೀತಿಯಲ್ಲಿಯೇ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ ಶಕ್ತಿ ಯೋಜನೆಯ ಬಗ್ಗೆ ಸುಧಾರಣೆ ತರಲು ಇನ್ನಷ್ಟು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಆಶ್ಚರ್ಯ ಪಡೆಯಬೇಕಾದ ಯಾವುದೇ ಅಗತ್ಯವಿಲ್ಲ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.